ಇತ್ತೀಚೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಹತ್ಯೆ ಆಗಿತ್ತು. ಈ ಹುಲಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಷಪ್ರಾಶನಕ್ಕೆ 5 ಹುಲಿ ಏನು ಬಲಿಯಾಗಿತ್ತಲ್ಲ, ಸುಪ್ರೀಂ ಕೋರ್ಟಿಗೆ ಕಳವಳ ವ್ಯಕ್ತಪಡಿಸ್ತಾ ಇದೆ. ವರದಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸಿಜೆಐ ಸೂಚನೆ ಕೊಟ್ಟಿದ್ದಾರೆ. BR ಗವಾಯಿ ನೇತೃತ್ವದ ತ್ರಿಸದಸ್ಯ ಪೀಠ ಸೂಚನೆ ಕೊಟ್ಟಿದ್ದಾರೆ. ಕೂಡಲೇ ಪ್ರತಿಕ್ರಿಯೆ ನೀಡುವಂತೆ ಸರ್ಕಾರಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಸರ್ಕಾರದವರು ಕೂಡ ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಆದರೆ ತನ್ನ ಹಸುವನ್ನು ಕೊಂದಂತಹ ಹುಲಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಆ ಹಸುವಿನ ಕಳೆಬರಹಕ್ಕೆ ವಿಷಪ್ರಾಶನ ಮಾಡಿ ಆ ಹಸುವಿನ ಮಾಲೀಕರು ಏನಿದ್ರಲ್ಲ, ಆ ಹಸುವಿನ ಮಾಲೀಕರು ಅದಕ್ಕೆ ಅಲ್ಲಿ ಕಳೆಬರಹಕ್ಕೆ ವಿಷ ಹಾಕಿ ಇಡ್ತಾರೆ. ಯಾಕಂದರೆ ತಾಯಿ ಸೇರಿದಂತೆ ತನ್ನ ಮಕ್ಕಳು ಕೂಡ ಸಾವನ್ನಪ್ತವೆ. ಒಟ್ಟು 5 ಹುಲಿಗಳು, ತಾಯಿ ಹುಲಿ ಸೇರಿದಂತೆ ತನ್ನ 4 ಮಕ್ಕಳು, ಒಟ್ಟು 5 ಹುಲಿಗಳು ಸಾವನ್ನಪ್ತವೆ. ಅದು ಸಾಕಷ್ಟು ಚರ್ಚೆ ಕೂಡ ಆಯಿತು. ಮತ್ತು ಯಾರು ವಿಷ ಹಾಕಿದ್ರು ಅವ್ರನ್ನ ಬಂಧಿಸುವಂಥ ಪ್ರಯತ್ನ ಕೂಡ ಆಯಿತು. ಅದಾದ ಮೇಲೆ ಇಲ್ಲಿ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಫಾರೆಸ್ಟ್ ಅವ್ರು ಏನು ಮಾಡ್ತಾ ಇರ್ತಾರೆ ಹಾಗಾದರೆ? ಯಾಕಂದರೆ ಇದು ಕಾಡು ಪ್ರಾಣಿಗಳು ನಾಡಿಗೆ ಬರ್ತವೆ. ಯಾಕೆ ಬರ್ತವೆ? ಆಹಾರ ಹರಿಸ್ಕೊಂಡು ಬರ್ತವೆ, ನೀರನ್ನು ಹರಿಸ್ಕೊಂಡು ಬರ್ತವೆ. ಅವಕ್ಕೆ ಸರಿಯಾದಂಥ ಆಹಾರ ಸಿಗೋದಾಗಿದ್ದರೆ ಅವು ಯಾಕೆ ಇಲ್ಲಿ ನಾಡಿಗೆ ಬರ್ತವೆ? ಯಾಕಂದರೆ ಈ ಚಾಮರಾಜನಗರ ವನ್ಯಜೀವಿಗಳು ಮತ್ತು ಮಾನವರ ನಡುವಿನ ಸಂಘರ್ಷ ಇದೆ ಮೊದಲೇನಲ್ಲ, ಅನೇಕ ವರ್ಷಗಳಿಂದ ನಡೀತಾ ಇದೆ. ಆ ಭಾಗದಲ್ಲಿ ಹುಲಿ, ಚಿರತೆ, ಕರಡಿ, ಆನೆ ದಾಳಿ ಆಗ್ತಾನೆ ಇರ್ತದೆ. ಅನೇಕ ಹಸುಗಳನ್ನು, ಅವರು ಸಾಕಿರುವಂಥ ಕುರಿಮರಿಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇರ್ತವೆ. ಮತ್ತು ಮನುಷ್ಯರಿಗೂ ಸಾಕಷ್ಟು ಆಘಾತ. ಇದೇ ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲೇ ಸಣ್ಣ ಸಣ್ಣ ಮಕ್ಕಳು ಮತ್ತು ವಯೋವೃದ್ಧರನ್ನೆಲ್ಲ ಹುಲಿ, ಚಿರತೆ ಎಲ್ಲ ಸಾಯಿಸಿರುವಂಥ ಉದಾಹರಣೆಗಳಿದ್ದಾವೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಾಗರಾಜ್ ಈತನದ್ದೇ ಹಸು ತನ್ನ ಹಸುವನ್ನು ಸಾಯಿಸ್ತಲ್ಲ ಅಂತ ಹೇಳಿಬಿಟ್ಟು ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತದೆ. ಯಾಕಂದರೆ ಒಂದು ಹಸು ಒಬ್ಬ ರೈತನಿಗೆ ಆಧಾರ ಸ್ತಂಭ ಆಗಿರ್ತದೆ. ಇಲ್ಲಿ ಬರೀ ನಾಗರಾಜದೊಂದೇ ತಪ್ಪು ಆಗಲ್ಲ. ಇಲ್ಲಿ ಆತ ವಿಷ ಹಾಕಿರ್ಬೋದು, ಅವನದು ಇಂಟೆನ್ಷನ್ ಏನಿತ್ತು ಹುಲಿ ಸಾಯಿಸ್ಬೇಕಂತಲ್ಲ, ತನ್ನ ಹಸುವನ್ನು ಸಾಯಿಸ್ತಲ್ಲ ಹುಲಿ, ತನ್ನ ಹಸುವನ್ನು ಸಾಯಿಸ್ತು. ಯಾಕಂದರೆ ಒಬ್ಬ ರೈತನಿಗೆ ಒಂದು ಹಸುವನ್ನು ಸಾಕಿದರೆ ಅದರಲ್ಲಿ ಅದೇ ಆಧಾರವಾಗಿರ್ತದೆ. ಅದು ಹಾಲು ಕೊಡ್ತದೆ, ಹಾಲನ್ನು ಮಾರ್ತೀನಿ, ನನ್ನ ಜೀವನೋಪಾಯ ನಾನು ಮಾಡ್ಕೊಳ್ತೀನಿ ಅಂತ ಅವನು ಉದ್ದೇಶ ಇರ್ತದೆ. ಆದರೆ ಇಲ್ಲಿ ಅರಣ್ಯಾಧಿಕಾರಿಗಳ ಪಾತ್ರ ಏನು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು.